ವಿರಾಮದ ನಂತರ ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಕೊಬ್ಬನ್ನು ಯಾವ ರೀತಿ ಕರಗಿಸಬೇಕು ಅಂತ. ಸೊ ಹಾಗಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಹರೀಶ್ ಬಾಬು ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಒಂದು ಕೊಬ್ಬಿಗೆ ಕಡಿವಾಣವನ್ನು ಯಾವ ರೀತಿ ಹಾಕಬಹುದು, ಅದು ನ್ಯಾಚುರಲ್ ಆಗಿ ಅಂತ ತಿಳಿಸ್ಕೊಡ್ತಾ ಇದೆ. ಅದ್ರ ಬಗ್ಗೆ ಮತ್ತಷ್ಟು ವಿವರಗಳನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್. ಸಾಮಾನ್ಯವಾಗಿ ಕೊಬ್ಬು ಅಂದರೆ ಮೊದಲು ದೊಡ್ಡವರು ಒಂದು ಮಾತು ಹೇಳ್ತಾ ಇದ್ರು, ಕಲ್ಲು ತಿಂದರೂ ಕರಗಿಸ್ಕೋಬೇಕಂತ. ಇವಾಗ ಕೊಬ್ಬು ತಿಂದರೆ ಕರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೇನಾದ್ರು ಕೆಲವೊಂದು ಈಸಿಯೆಸ್ಟ್ ಫಾರ್ಮುಲಾಸ್ ಏನಾದರೂ ಇದೆಯಾ? ನೋಡಿ, ಈ ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ವೋ ಬೇರೆಯವರು ಎಲ್ಲರೂ ಒಂದು ಗ್ಲಾಸ್ ಬಿಸಿ ನೀರಿಗೆ ಸೊ ಅರ್ಧ ನಿಂಬೆಹಣ್ಣು ಮತ್ತು 1 ಸ್ಪೂನ್ ಜೇನುತುಪ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಹೊತ್ತು ಕುಡಿತಾ ಬಂದರೆ ಖಂಡಿತವಾಗಿ ನಮ್ಮ ಜೀರ್ಣಶಕ್ತಿ ಅನ್ನುವಂಥದ್ದು ಇಂಪ್ರೂವ್ ಆಗ್ತದೆ. ವಿಟಮಿನ್ ಸಿ ಅಂಶ ನಮ್ಮ ಶರೀರಕ್ಕೆ ತುಂಬ ಅತಿ ಅವಶ್ಯಕ, ಅದು ಸಿಗ್ತಾ ಹೋಗ್ತದೆ. ಅದರ ನಂತರ ನಮ್ಮ ಲಿವರ್ ಫಂಕ್ಷನ್ ಸಹ ಅದರಿಂದ ಇಂಪ್ರೂವ್ ಆಗ್ತದೆ. ಯಾವಾಗ ನಮ್ಮ ಲಿವರ್ ಫಂಕ್ಷನ್ ಇಂಪ್ರೂವ್ ಆಗ್ತದೆ, ಸೊ ಅದರಲ್ಲಿ ನಮ್ಮದು ಈ ಫ್ಯಾಟ್ ಪ್ರೊಸೆಸಿಂಗ್ ಏನಿದೆ ಅದು ಚೆನ್ನಾಗಿ ಆಗ್ತಾ ಹೋಗ್ತದೆ. ಸೊ ಇದು ಒಂದು ಸಿಂಪಲ್ ಆದಂಥ ಟೆಕ್ನಿಕ್, ಬಟ್ ವೆರಿ ಎಫೆಕ್ಟಿವ್. ಸೊ ಅದಕ್ಕೆ ಅನ್ಸುತ್ತೆ, ನೀವು ತುಂಬ ಜನ ಕೇಳಿದ್ರೆ ಏನು ಮಾಡ್ತೀವಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರಿಗೆ 1 ನಿಂಬೆ ಹಣ್ಣನ್ನು ಹಾಕೊಂಡು ಕುಡಿತೀನಿ ಅಂತ. ಖಂಡಿತ ತುಂಬ ಒಳ್ಳೆಯದಾಗ್ತದೆ ಅದರಿಂದ. ಮತ್ತು ಅದೇ ರೀತಿ ನಾವು ಆಹಾರದಲ್ಲೂ ಸಹ ಈಗಾಗಲೇ ಹೇಳ್ತಾ ಇದ್ದೆ ಟ್ರಾನ್ಸ್ ಫ್ಯಾಟ್ಸ್ ಇದೆ. ಸೊ ಜಂಕ್ ಫುಡ್ಸ್ ಅವುಗಳನ್ನು 100% ಅವಾಯ್ಡ್ ಮಾಡುವಂಥದ್ದು. ಓಕೆ, ಅದನ್ನು ಕರಗಿಸುವಂಥ ಸೂತ್ರಗಳ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾವು ಕಡೂರಿಂದ ದ್ರಾಕ್ಷಾಯಣಿ ಅಂತ ಮೇಡಮ್. ಓಕೆ ದ್ರಾಕ್ಷಾಯಣಿ, ನಿಮ್ಮ ಪ್ರಶ್ನೆ ನಮ್ಮ ಡಾಕ್ಟರ್ಗೆ ಕೇಳಬಹುದು. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್ ನಮಗೆ ಸ್ವಲ್ಪ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಿದ್ದಾರೆ ಸರ್. ಸರಿ ಸರ್, ಅದು ಫ್ರಾಕ್ಚರ್ ಆಗಿದೆ ಸರ್, ಹಾಗಾಗಿ ಎಕ್ಸರ್ಸೈಸ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಹಾಗಾಗಿ ಏನು ಮನೆಯಲ್ಲಿ ಕೂತು ಏನು ಇದನ್ನ ಚಿಕಿತ್ಸೆ ಪಡೆಯ ನೋಡಿ, ಈಗಷ್ಟೇ ನಾನು ನಿಮಗೆ ಸಮಸ್ಯೆ ಇಲ್ಲ ಅಂದರೆ ನಿಂಬೆಹಣ್ಣಿನ ಜ್ಯೂಸನ್ನು ಏನು ಬೆಳಗ್ಗೆ ಹೊತ್ತು 1 ಸ್ಪೂನ್ ಜೇನುತುಪ್ಪದ ಜೊತೆಗೆ ತಗೊಳ್ಳೋದು ತುಂಬ ಉತ್ತಮ. ಅದರಲ್ಲಿ ಮತ್ತೆ ನೀವು ಆಹಾರದಲ್ಲಿ ಈಗ ಅಷ್ಟೇ ಹೇಳಿದೆ ನಾನು, ಹಣ್ಣು ತರಕಾರಿಗಳನ್ನು ಹೆಚ್ಚು ತಗೊಳ್ಳುವಂಥದ್ದು, ಕೆಲವು ಇದು ಡ್ರೈ ಫ್ರೂಟ್ಸ್ ಏನಿದೆ ಅವುಗಳನ್ನು ಸಹ ನಾವು ಶರೀರಕ್ಕೆ ಬೇಕಾಗ್ತದೆ. ಡ್ರೈ ಫ್ರೂಟ್ಸಲ್ಲಿ ತುಂಬ ಉತ್ತಮವಾದಂಥ ಒಂದು ಏನು ಕೊಬ್ಬಿನಾಂಶ ಇದೆ, ಅದನ್ನು ಸೇರಿಸ್ಕೊಂಡ್ರೆ HDL ಅಂತ ಏನು ಹೇಳ್ತೇವೆ, ಅಥವಾ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ, ಅದು ಶರೀರಕ್ಕೆ ಬೇಕಾಗ್ತದೆ. ಇವುಗಳನ್ನು ತಗೊಳ್ಳುವಂಥದ್ದು ನೀರಿನ ಅಂಶವನ್ನು ಜಾಸ್ತಿ ಮಾಡುವಂಥದ್ದು, ನಮ್ಮ ಲಿವರ್ ಫಂಕ್ಷನನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಮೆಂತ್ಯ ತಗೊಳ್ಳುವಂಥದ್ದು ಅಥವಾ ಮಜ್ಜಿಗೆಯನ್ನು, ತಿಳಿ ಮಜ್ಜಿಗೆಯನ್ನು ತಗೊಳ್ಳುವಂಥದ್ದು, ಅದೆಲ್ಲವೂ ಸಹ ಸಹಾಯ ಮಾಡ್ತದೆ. ಮತ್ತು ಹೆಚ್ಚು ನಾರಿನ ಅಂಶವನ್ನು, ಸೊಪ್ಪು ತರಕಾರಿಗಳು ಇವುಗಳನ್ನು ಜಾಸ್ತಿ ಸೇವಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಂ ಸರ್, ನಾವು ಮಾತನಾಡ್ತಾ ಇದ್ವಿ ಈ ಕೊಬ್ಬನ್ನು ಕರಗಿಸುವಂತಹ ಕೆಲವೊಂದು ಈಸಿಯೆಸ್ಟ್ ಫಾರ್ಮುಲಾಸ್ ಬಗ್ಗೆ. 1 ಬಿಸಿನೀರು ಜೊತೆಗೆ ನಿಂಬೆಹಣ್ಣು ಆಯಿತು, ಮತ್ತು ಬೇರೆ ಇನ್ನೇನು ಮಾಡಬೇಕಾಗತ್ತೆ? ಸೊ ಮತ್ತೆ ಹೆಚ್ಚು ನಾರಿನ ಅಂಶ ಇರುವಂಥ ಆಹಾರಗಳನ್ನು ತಗೊಳ್ಳುವಂಥದ್ದು. ಇವತ್ತು ನಾವು ಅವಾಯ್ಡ್ ಮಾಡಬೇಕಾದಂಥ ಯಾವುದು ಫುಡ್ಸ್ ಇದೆ ಅಂತ ಹೇಳಿದ್ರೆ ಈ ಬೇಕರಿ ಪ್ರಾಡಕ್ಟ್ಸ್, ಅದರಲ್ಲಿ ಮೈದಾದಿಂದ ಮಾಡಿರ್ತಾರೆ. ಮತ್ತು ಇನ್ನೊಂದು ಈ ವನಸ್ಪತಿಯಿಂದ ಅಂದರೆ ಈ ಡಾಲ್ಡಾ, ಈ ಡಾಲ್ಡಾವನ್ನು ನಾವು 100% ಯಾರೂ ತಗೊಳ್ಬಾರ್ದು. ಖಂಡಿತ ಡಾಕ್ಟರ್. ಒಬ್ರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಯಾರು ಮಾತನಾಡ್ತಾ ಇರೋದು? ನಾವು ಗದಗ ಡಿಸ್ಟ್ರಿಕ್ಟ್ ರೋಮಂಬಾಯಿಂದ ಮಾತಾಡೋದ್ರಿ, ದಾವಲ್ ಸಾಬ್ ಅಂತಂದ್ರೆ. ಓಕೆ ಸರ್, ಮಾತನಾಡಿ ಡಾಕ್ಟರ್ ಹತ್ರ. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮ್ದು ಗ್ಯಾಸ್ ಟ್ರಬಲ್ ಅದ್ರಿ ಸರ್. ಓಕೆ, ಗ್ಯಾಸ್ ಟ್ರಬಲ್ ಅದ, ಶುಗರ್ ಅದರಿ. ನಮಗ್ ಡಿಸೆಂಟ್ರಿ ಪ್ರಾಬ್ಲಮ್ ಭಾಳ ಆಗೈತ್ರಿ. ಡಿಸೆಂಟ್ರಿ 7 ಸಲ ಹೋಗ್ತೀನಿ ದಿನಕ್ಕೆ. ಡಾಕ್ಟರ್ ಕೇಳಿದ್ರಿ, ಏನಿಲ್ಲ ನಾರ್ಮಲ್ ಅದ, ಗುಳಿಗೆ ಆರಾಮ ಆಗುತ್ತ, ನೀನ್ ಆರಾಮ್ ಇರ್ತಿ ಸುವನಾಗಿಂತಾರ್ರಿ. ನೋಡಿ, ಈ ಸ್ಕ್ಯಾನ್ ಮಾಡ್ತೀನಿ, ನಂಗಿಂತ ಹಾಕಿನಿ, ಎಲ್ಲ ಮಾಡೀನಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀನಿ. ನೋಡಿ, ನಿಮ್ಮದು 2-3 ಮಲ್ಟಿಪಲ್ ಕಾಂಪ್ಲಿಕೇಶನ್ ಇರೋದ್ರಿಂದ, ಒಂದು ಡಯಾಬಿಟೀಸನ್ನು ಹೇಳಿದ್ರಿ. ಹಾಗಾಗಿ ನೀವು ಯಾವುದಾದ್ರೂ ಹತ್ತಿರ ಇರುವಂಥ ಪ್ರಕೃತಿ ಚಿಕಿತ್ಸೆ ಯೋಗ ತಜ್ಞರು ನಿಮ್ಮ ಹತ್ರ ಸಿಕ್ಕಿದ್ದಾರೆ ಅಂತ ಹೇಳಿದರೆ ಅವರನ್ನು ಕಾಣಿ, ಇಲ್ಲ ಆಯುರ್ವೇದ ತಜ್ಞರ ಹತ್ರ ಹೋಗಿ ನಿಮ್ಮ ಆಹಾರದ ಕ್ರಮದಲ್ಲಿ ಮತ್ತು ಔಷಧಿಯನ್ನು ಸ್ವಲ್ಪ ತಗೊಳ್ಬೇಕಾಗ್ತದೆ. ಈ ಡಿಸೆಂಟ್ರಿ ಅನ್ನುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇರ್ಬೋದು. ಅದನ್ನು ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ಒಂದು ಉತ್ತರವನ್ನು ಕೊಡಬೇಕಾಗ್ತದೆ. ಈ ಸಮಯದಲ್ಲಿ ನಾನು ಇದನ್ನೇ ಮಾಡಿ ಅಂತ ಹೇಳುವಂಥದ್ದು ಅಷ್ಟು ಸೂಕ್ತ ಆಗಲಿಕ್ಕಿಲ್ಲ. ಡಾಕ್ಟ್ರನ್ನ ಹೋಗಿ ಕಾಣಿ ಖಂಡಿತ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಂ ಸರ್. ಸೊ ಸೆಕೆಂಡ್, ನಾರಿನಂಶ ಅಂದರೆ ಈ ನಾರಿನಂಶ ಇಸ್ ಬೆಸ್ಟ್ ರೆಮಿಡಿ ಫಾರ್ ಈ ಕೊಬ್ಬನ್ನು ಕರಗಿಸೋದಕ್ಕೆ ಅಲ್ವಾ? ಯಾವ ರೀತಿಯಾದಂಥ ನಾರಿನಂಶ ಸೇವನೆ ಮಾಡಬೇಕು? ಸೊ ಈ ಹಣ್ಣುಗಳಲ್ಲಿ, ತರಕಾರಿನಲ್ಲಿ, ಮತ್ತು ಹೋಲ್ ಫುಡ್ಸ್ ಅಂತ ಏನು ಹೇಳ್ತೇವೆ, ಸೊ ಇದನ್ನು ತೆಗೆದು ಹಾಕ್ತಿರ ಈಗ ಅನ್ನದನ್ನು ಇವತ್ತು ಪೂರ್ತಿ ಪಾಲಿಶ್ ಆಗಿ ಬರ್ತದೆ. ಸೊ ಈ ಪಾರ್ಬಾಯ್ಲ್ಡ್ ರೈಸ್ ಅಂತ ಹೇಳಿಬಿಟ್ಟು ದಕ್ಷಿಣ ಕನ್ನಡದಲ್ಲಿ, ಕೇರಳದಲ್ಲೆಲ್ಲನೂ ಉಪಯೋಗಿಸ್ತಾರೆ. ಅದರಲ್ಲಿ ಸ್ವಲ್ಪ ನಾರಿನಾಂಶ ಹೆಚ್ಚಿರ್ತದೆ. ಹೀಗೆ ಯಾವ
ಹಣ್ಣು ತರಕಾರಿಗಳಲ್ಲಿ ನಾರಿನಾಂಶ ಜಾಸ್ತಿ ಇರ್ತದೆ ಅವುಗಳನ್ನು ತಗೊಳ್ಬೇಕು. ಮತ್ತು ಈ ಮೈದಾವನ್ನು ನಾವು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಈ ವನಸ್ಪತಿ ಡಾಲ್ಡಾವನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ನಮ್ಮ ಶರೀರದಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ, ಬ್ಲಡ್ ಥಿಕ್ಕನಿಂಗ್ ಆಗುವಂಥದ್ದು ಕಡಿಮೆ ಆಗ್ತದೆ. ಆವಾಗ ನಮ್ಮ ಶರೀರದಲ್ಲಿ ಈ ಕೊಲೆಸ್ಟ್ರಾಲ್ ಅಂಶ ಅಥವಾ ವೆಯ್ಟ್ ಇದು ಮೇಂಟೈನ್ ಆಗುವಂಥದ್ದು ಅದೆಲ್ಲನೂ ಸರಿ ಹೋಗ್ತಾ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾವು ಹುಣಸಮನಹಳ್ಳಿಯಿಂದ ಸುಶೀಲಮ್ಮ ಅಂತ ಮೇಡಮ್. ಹೇಳಿ ಸುಶೀಲಮ್ಮ ಅವರೇ, ನಿಮ್ಮ ಸಮಸ್ಯೆ ಇದ್ರೆ ಡಾಕ್ಟರ್ ಹತ್ರ ಮಾತನಾಡಬಹುದು. ಹಲೋ ಸರ್. ನಮಸ್ತೆ, ಹೇಳಿ. ನಮ್ಗೆ ಶುಗರ್ ಇದೆ ಸರ್. ಈಗ ತುಂಬಾ ಜಾಯಿಂಟ್ ಪೇನ್ ಆಗ್ಬಿಟ್ಟಿದೆ ಶುಗರ್ ಇಂದ. ಮತ್ತೆ ಕೈ ಕಾಲೆಲ್ಲ ಜಾಸ್ತಿ ನೋವು, ಮೊಣಕಾಲೆಲ್ಲ ಓಡಾಡಕ್ಕೆ ಆಗ್ತಾ ಇಲ್ಲ. ಶುಗರ್ ಟೆಸ್ಟ್ ಮಾಡಿದ್ದಕ್ಕೆ ಡಾಕ್ಟ್ರು ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದ್ದಾರೆ. ಸರಿ, ತುಂಬಾ ವೀಕ್ ಆಗ್ಬಿಟ್ಟಿದ್ದೀನಿ ಸರ್ ನಾನು. ನೋಡಿ, ಈ ಡಯಾಬಿಟೀಸ್ನಲ್ಲಿ ಅಸೋಸಿಯೇಟೆಡ್ ಕಾಂಪ್ಲಿಕೇಶನ್ಸ್ ಎಲ್ಲನೂ ನಿಮಗೆ ಶುರುವಾಗಿದೆ. ಈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಡಯಾಬಿಟೀಸ್ನಲ್ಲಿ, ಯಾಕೆಂದರೆ ಹಲವಾರು ರೀತಿಯ ಪದಾರ್ಥಗಳನ್ನು ನಾವು ತಗೊಳ್ಬಾರ್ದು. ಕೆಲವು ಶರೀರಕ್ಕೆ ಬೇಕಾಗಿರ್ತದೆ, ಆದರೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ರೀತಿಯ ಸಮಸ್ಯೆಗಳೆಲ್ಲನೂ ಬರ್ತಾ ಇದೆ. ಸೊ ನೀವು ಖಂಡಿತವಾಗಿ ಒಂದು ಆಹಾರ ತಜ್ಞರನ್ನು, ಏನು ನಮ್ಮ ಪ್ರಕೃತಿ ಚಿಕಿತ್ಸೆನಲ್ಲಿರ್ಬೋದು ಅಥವಾ ಆಯುರ್ವೇದ ತಜ್ಞರನ್ನು ನೀವು ಕಂಡು ನಿಮಗೆ ಅನುಗುಣವಾದಂಥ ಒಂದು ಔಷಧಿಯನ್ನು ಜೊತೆಗೆ ತಗೊಳ್ಬೇಕು. ಜೊತೆಗೆ ಈ ಆಹಾರದಲ್ಲಿ ಹೆಚ್ಚು ತರಕಾರಿಗಳನ್ನು ತಗೊಳ್ಳಿ, ಸಂಪೂರ್ಣವಾದಂಥ ಆಹಾರಗಳನ್ನು, ಹೋಲ್ ಫುಡ್ಸ್ ಏನು ಹೇಳ್ತೇವೆ ಅವುಗಳನ್ನು ತಗೊಳ್ಳಿ. ಮತ್ತು ಈ ಹಣ್ಣುಗಳನ್ನು, ತುಂಬ ಸಿಹಿಯಾದಂಥ ಹಣ್ಣುಗಳನ್ನು ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ನಿಮಗೆ ಮಂಡಿ ನೋವು ಬರ್ತಾ ಇದೆ ಅಂತಂದರೆ ಹುಳಿಯಿಂದ ಯಾವುದು ಹಣ್ಣುಗಳು ಸಿಹಿ ಆಗ್ತದೆ ಅವುಗಳನ್ನು ಅವಾಯ್ಡ್ ಮಾಡಬೇಕು. ಈ ಸೀಬೆಕಾಯಿ ಇರ್ಬೋದು ಅಥವಾ ಪಪ್ಪಾಯ ಇರ್ಬೋದು, ಅವುಗಳನ್ನು ನೀವು ತಗೊಳ್ಬೋದು. ಸೊ ಜೊತೆಗೆ ಸ್ವಲ್ಪ ಈ ಒಣಗಿದ ಹಣ್ಣುಗಳು ಏನಿದ್ದಾವೆ, ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೇವೆ, ಅವುಗಳನ್ನು ಸ್ವಲ್ಪ ಮಟ್ಟಿಗೆ ತಗೊಳ್ಬೋದು. ಅದರಿಂದ ನಿಮ್ಮ ಶರೀರಕ್ಕೆ ಈ ಸುಸ್ತು ಕಡಿಮೆ ಆಗ್ತದೆ, ಬೇಕಾದಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಸಿಗ್ತದೆ. ಜೊತೆಗೆ ಹೆಚ್ಚಿನ ಸಲಹೆಯನ್ನು ನೀವು ತಜ್ಞರಿಂದ ಪಡ್ಕೊಳ್ಬೇಕು. ಕರೆ ಮಾಡಿಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಉಷಾ ನಟರಾಜ್ ಅಂತ, ದಾವಣಗೆರೆ ಮೇಡಮ್. ಮಾತನಾಡಿ ಮೇಡಮ್ ಡಾಕ್ಟರ್ ಹತ್ರ. ಆಯ್ತು ಹೇಳಿ. ಅಲ್ಲ ಸರ್, ಒಂದು ಫ್ಯಾಟ್ ಇದೆ ಸರ್, ಬೂದುಗುಂಬಳಕಾಯಿ ತಗೋಬೋದಾ ಸರ್? ಖಂಡಿತ. ಬೂದುಗುಂಬಳಕಾಯಿ ಶರೀರಕ್ಕೆ ತುಂಬ ಒಂದು ಉತ್ತಮವಾದಂಥ ಒಂದು ತರಕಾರಿ ಅಂತ ಹೇಳ್ಬೋದು. ಖಾಲಿ ಹೊಟ್ಟೆಗೆ ತಗೋಬೇಕಾ ಸರ್? ಹೌದು, ಖಾಲಿ ಹೊಟ್ಟೆನಲ್ಲಿ ತಗೊಂಡ್ರೆ ಒಳ್ಳೇದಾಗ್ತದೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ನಮಗೆ ಒಂದು ಸ್ವಲ್ಪ ಶೀತ ಇದೆ ಸರ್, ಏನು ತೊಂದರೆ ಏನು ಮಾಡಲ್ಲ ಸರ್? ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಹೊತ್ತು ಒಂದು ಪೀಸ್ ಬೂದುಗುಂಬಳಕಾಯನ್ನು ಪೂರ್ತಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ನಾರ್ಮಲ್ ಟೆಂಪ್ರೇಚರ್ಗೆ ಬರೋದಕ್ಕೆ ಬಿಡಬೇಕು ನೀವು ಬೆಳಗ್ಗೆ ಹೊತ್ತು. ಅದರ ನಂತರ ಅದನ್ನು ಖಾಲಿ ಹೊಟ್ಟೆನಲ್ಲಿ ತಗೊಳ್ಳಿ. ಈ ಬೂದುಗುಂಬಳಕಾಯಲ್ಲಿ ಹಲವಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದ್ದಾವೆ, ಅದ್ರ ಜೊತೆಗೆ ಈ ನಾರಿನಾಂಶ ಇದೆ. ಮತ್ತು ಅದರಲ್ಲಿ ಒಂದು ವಿಶೇಷವಾದಂಥ ಗುಣ ಅಂತ ಹೇಳಿದ್ರೆ, ಈ ಗ್ಯಾಸ್ಟ್ರಿಕ್ ಸಂಬಂಧಿತ ಎಲ್ಲ ಸಮಸ್ಯೆಗಳಿಗೂ ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಬೂದುಗುಂಬಳಕಾಯನ್ನು ಬೆಳಗ್ಗೆ ಹೊತ್ತು ಎಲ್ಲರೂ ತಗೊಳ್ಬೋದು. ತುಂಬ ಒಂದು ಉತ್ತಮವಾದಂಥ ಒಂದು ತರಕಾರಿ ಇದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಂ ಸರ್, ಅಂದರೆ ಎಸ್ಪೆಷಲಿ ಈ ಬೂದುಗುಂಬಳಕಾಯಿ ಹ್ಯಾಶ್ ಗಾರ್ಡ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಮಾರ್ನಿಂಗ್ ಟೈಮ್ ತೊಗೊಂಡ್ರೆ, ಈಗ ಶೀತ, ಅವರಿಗೆ ಒಂದು ಕಡೆ ಶೀತ ಬಗ್ಗೆ ಯೋಚನೆ ಮಾಡ್ತಾರೆ, ಮತ್ತೊಂದು ಕಡೆ ಕೊಬ್ಬನ್ನು ಕರಗಿಸ್ಬೇಕು ಅಂತ. ಹಾಗಾಗಿ ಅದನ್ನು ನಾರ್ಮಲ್ ಲ್ಯೂಕಮ್ ಇದಕ್ಕೆ ಬಂದರೆ, ಅದನ್ನು ವಾರ್ಮ್ ಟೆಂಪ್ರೇಚರ್ಗೆ ಬಂದರೆ ಅದನ್ನು ಸೇವನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆ ಬೂದುಗುಂಬಳಕಾಯಿ ರಸವನ್ನು ತೆಗೆಯುವಾಗ ಸ್ವಲ್ಪ ಬಿಸಿಯಾದಂಥ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸೂಪ್ ಥರ ಮಾಡಿಕೊಂಡು ಅದೇ ಬೂದುಗುಂಬಳಕಾಯನ್ನು ಬೇರೆ ಬೇರೆ ರೀತಿನಲ್ಲೂ ತಗೊಳ್ಬೋದು. ಸೂಪ್ ಥರ ಮಾಡ್ಕೊಳ್ಬೋದು, ಅಥವಾ ಸಾಂಬಾರಿನಲ್ಲಿ ಅಥವಾ ಸಾರಿನಲ್ಲಿ ಅಥವಾ ಪಲ್ಯ ಮಾಡಿಕೊಂಡು ಯಾವ ರೀತಿ ಅವರಿಗೆ ಸೂಕ್ತ ಆಗ್ತದೋ ಅದನ್ನೆಲ್ಲವನ್ನು ತಗೊಳ್ಬೋದು. ಆದರೆ ಇವರು ಕೇಳಿದಂಥ ಪ್ರಶ್ನೆ ಅಂದರೆ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದಾ ಅಂತೇಳಿ. ಆ ಜ್ಯೂಸ್ ಅವರಿಗೆ ಶೀತ ಆಗ್ತದೆ ಅಂತೇಳಿ ಒಂದು ಯೋಚನೆ ಇದೆ. ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಅದನ್ನು ಸೇವನೆ ಮಾಡ್ಕೊಳ್ಬೋದು. ಅದರ ಜೊತೆಗೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಸೇರಿಸೋದ್ರಿಂದ ಇವರಿಗೆ ಏನು ಶೀತ ಆಗ್ತದೆ ಅದರ ಅಂಶ ಇದನ್ನು ಸಹ ಸಮಸ್ಯೆಯನ್ನು ಸಹ ಕಡಿಮೆ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ಈಗ ನಾವು ಮಾತನಾಡ್ತಾ ಇದ್ವಿ ಅಂದರೆ ಕೊಬ್ಬನ್ನು ಕರಗಿಸ್ಬೇಕು ಅಂತಂದರೆ ಯಾವ ರೀತಿಯಾದಂಥ ಆಹಾರ ಪದ್ಧತಿಗಳನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಂತ. ಅದರಲ್ಲಿ ಮೊದಲನೇದಾಗಿ ನೀವು ಹೇಳಿದ್ರೆ ನಾರಿನಾಂಶ ಬೇಕು, ಜೊತೆಗೆ ಬಿಸಿ ನೀರಿನ ಜೊತೆಗೆ ನಿಂಬೆಹಣ್ಣಿನ ಸೇವನೆ ಬಹಳ ಉತ್ತಮ ಅಂತ. ಜೊತೆಗೆ ಮತ್ತಿಷ್ಟು ಸೂತ್ರಗಳಂತ ಏನಾದರೂ ಇದೆಯಾ? ಮತ್ತು ನಮ್ಮ ಲಿವರ್ಗೆ ಸೂದಿಂಗ್ ಆಗುವಂಥ ಕೆಲವೊಂದು ಫುಡ್ಸ್ ಏನಿದೆ, ಈ ತರಕಾರಿಗಳಿರ್ಬೋದು, ಹಸಿರು ತರಕಾರಿಗಳು, ಇವೆಲ್ಲವೂ ಸಹ, ಮತ್ತು ಮಜ್ಜಿಗೆ ಅನ್ನುವಂಥದ್ದು, ಇದೆಲ್ಲವೂ ಸಹ ಲಿವರ್ಗೆ ಸಹಾಯ ಮಾಡ್ತದೆ. ಸೊ ಲಿವರ್ ಫಂಕ್ಷನಿಂಗ್ ಏನು ಇಂಪ್ರೂವ್ ಆಗಲಿಕ್ಕೆ,
ಸಹಾಯ ಮಾಡ್ತದೋ ಆ ರೀತಿಯ ಇದು ಆಹಾರಗಳನ್ನೆಲ್ಲನೂ ನಾವು ಸೇವನೆ ಮಾಡ್ಬೋದು. ಮತ್ತು ಹೆಚ್ಚು ಹಣ್ಣಿನ ಸೇವನೆ ಮಾಡುವಂಥದ್ದು. ಮತ್ತು ನಮ್ಮ ಇದರಲ್ಲಿ ಈ ಒಣ ಹಣ್ಣುಗಳು ಏನಿದಾವೆ, ಡ್ರೈ ಫ್ರೂಟ್ಸ್, ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸ್, ಆಲ್ಮಂಡ್ಸ್ ಇರ್ಬೋದು ಅಥವಾ ಡ್ರೈ ಗ್ರೇಪ್ಸ್ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಅವುಗಳನ್ನು ಸಹ ತಗೊಳ್ಬೋದು. ಮಾತನಾಡೋ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ವೆರಿ ಮೇಡಮ್. ನೈಸ್ ಪ್ರೋಗ್ರಾಮ್, ನೈಸ್ ಚಾನಲ್. ತುಂಬಾ ಸಂತೋಷ ಆಗ್ತಾ ಇದೆ ನಮಗೆ ಲೈನ್ ಸಿಕ್ಕಿದ್ದಕ್ಕೆ. ಥ್ಯಾಂಕ್ಸ್ ಮೇಡಮ್. ಒಳ್ಳೆ ಪ್ರೋಗ್ರಾಮ್ಸ್ ಮಾಡ್ತಾ ಇದೀರ. ಆಮೇಲೆ ಕಾಮನ್ ಪೀಪಲ್ ಗೆ ತಿಳಿಯೋ ತರ ಕನ್ನಡದಲ್ಲಿ ಎಲ್ಲ ನೀವು ಮಾಡ್ತಾ ಇದೀರಲ್ಲ, ನಮ್ಗೆ ಬಹಳ ಸಂತೋಷ ಆಗಿದೆ. ಸೊ ಹಿಂಗಾಗಿ ಕಂಟಿನ್ಯೂ ನಿಮ್ ಚಾನಲ್ಸ್ ನಾವು ನೋಡ್ತಾ ಇರ್ತೀವಿ ಮನೆಯಲ್ಲಿ. ಓಕೆ ಮೇಡಮ್, ಹೃದಯಪೂರ್ವಕವಾದ ಧನ್ಯವಾದಗಳು ತಮಗೆ. ನಿನ್ನೆ ನಾನು ತುಂಬಾ ಟ್ರೈ ಮಾಡಿದೆ, ನಂದು ಸರ್ ನಾ ಗುರೂಜಿ ಕಡೆ ಮಾತಾಡೋಣ ಅಂತ ಲೈನೇ ಕನೆಕ್ಟ್ ಆಗ್ಲಿಲ್ಲ. ಸೊ ಇವತ್ತಾಗಿದೆ, ಸರ್ ಹತ್ರ ಮಾತಾಡೋಣ ಅಂತ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾನು 36 ಸರ್ ಏಜ್ ಬಂದು ನಂದು. ಸರಿ. ಸ್ವಲ್ಪ ಫ್ಯಾಟ್ ಇದೀನಿ ಸರ್, 65 ಇದೆ ವೇಟ್ ನಂದು. ನನ್ಗೆ 3 ಸಿಸರಿನ್ ಆಗಿದೆ ಡೆಲಿವರಿ. ಸರಿ. ಸೊ ನಾನು ಸ್ಕಿಪ್ಪಿಂಗ್ ಈ ತರ ಎಕ್ಸರ್ಸೈಸಸ್ ಮಾಡ್ಬೋದಾ ಬೇಡ ಅಂತ ಕೇಳಬೇಕಿತ್ತು ಸರ್. ಈ ಸಿಸೇರಿಯನ್ ಇಂದ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ವೆಯ್ಟ್ ಅನ್ನುವಂಥದ್ದು. ನನಗೆ ಆಕ್ಚುಲಿ ನಮ್ದು ಹೆಲ್ತ್ ಚೆನ್ನಾಗಿದೆ ಅನ್ಸುತ್ತೆ ಸರ್. ನಾನು ಸಿಸೇರಿಯನ್ ಮಾಡಿಸ್ಕೊಂಡ್ ಬಂದ್ಮೇಲೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಹೆಲ್ತ್ ಅಲ್ಲಿ. ಸರಿ. ಓಕೆ, ಹಿಂಗಾಗಿ ಆಮೇಲೆ ನಾನು 100 ಹಂಗ್ ಸ್ಕಿಪ್ಪಿಂಗ್ ಆಡಿದ್ರು ನನಗೆ ಯಾವ ತರ ಸ್ಟಿಚಸ್ ಅಲ್ಲಿ ಪೇನ್ ನಂಗೇನು ಬಂದಿಲ್ಲ ಸರ್. ಬಟ್ ಮಾಡ್ಬೇಕು ಮಾಡಬಾರ್ದು ಅಥವಾ ಬರೀ ಯೋಗಗಳು ಮಾಡಿದ್ರೆ ಸಾಕಾಗುತ್ತಾ ವೆಯ್ಟ್ ಲಾಸ್ ಮಾಡೋಕೆ ಅಂತ ಕೇಳಬೇಕು. ನೋಡಿ, ವೆಯ್ಟ್ ಲಾಸ್ ಮಾಡ್ಲಿಕ್ಕೂ ಸಹ ಹಲವಾರು ಈ ಆಸನಗಳು ಮತ್ತು ಪ್ರಾಣಾಯಾಮಗಳೆಲ್ಲಾನು ಇದ್ದಾವೆ. ಅವುಗಳನ್ನು ತುಂಬ ಸುಲಭವಾಗಿ ನೀವು ಕಲ್ತ್ಕೊಂಡು ಮಾಡ್ಬೋದು. ಎಸ್ಪೆಷಲಿ ಈ ಸೂರ್ಯ ನಮಸ್ಕಾರ ನಿಮ್ಮ ಶರೀರಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ ಈ ನಾಡೀಶೋಧನ ಪ್ರಾಣಾಯಾಮ ಇರ್ಬೋದು ಅಥವಾ ಸೂರ್ಯಭೇದನ ಪ್ರಾಣಾಯಾಮ ಇರ್ಬೋದು, ಅದು ಫ್ಯಾಟ್ ಮೊಬಿಲೈಸೇಷನ್ಗೆ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ ಪ್ರತಿ ಆಸನವೂ ಸಹ ನಿಮಗೆ ಸಹಾಯ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಈ ಫ್ಯಾಟ್ ಅಕ್ಯುಮುಲೇಷನ್ ಹೊಟ್ಟೆ ಭಾಗದಲ್ಲಿರುವುದು ಅಥವಾ ಪೃಷ್ಠದ ಭಾಗದಲ್ಲಿ ಜಾಸ್ತಿ ಇರ್ಬೋದು. ಅದಕ್ಕೆ ಸಂಬಂಧಿತ ಕೆಲವೊಂದು ಆಸನಗಳನ್ನು ನಾವು ಮಾಡೋದ್ರಿಂದ ಖಂಡಿತವಾಗಿ ಸಹಾಯ ಆಗ್ತದೆ. ಇದನ್ನು ನೀವು ಖಂಡಿತವಾಗಿ ಕಲ್ತ್ಕೊಳ್ಳಿ ಹಾಗೂ ಪ್ರಾಕ್ಟೀಸ್ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಬಸಮ್ಮ ರೀ. ಓಕೆ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಬಳ್ಳಾರಿ ಡಿಸ್ಟಿಕ್ ಸಣಾಪುರ ರೀ. ಓಕೆ, ಡಾಕ್ಟರ್ ಹತ್ರ ಮಾತನಾಡಿ. ಹೇಳಿ. ನಮ್ಮ ಮನೆಯವರಿಗೆ 40 ವಯಸ್ಸು ರೀ. ಹೇಳಿ. ಅವರಿಗೆ ಸ್ವಲ್ಪ ಹೊಟ್ಟೆ ತುಂಬಾ ದಪ್ಪ ಇದೆ ರೀ. ನೋಡಿ, ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ, ಈ ಹೊಟ್ಟೆ ಭಾಗದಲ್ಲಿ ಕೊಬ್ಬಿನ ಅಂಶ ಅಕ್ಯುಮುಲೇಷನ್ ಆಗ್ತದೆ. ಅವರಿಗೆ ಬೇರೆ ಏನು ಸಮಸ್ಯೆಗಳಿಲ್ಲ ಅಂತ ಹೇಳಿದರೆ ಆಹಾರದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಹೆಚ್ಚು ಹಣ್ಣು ತರಕಾರಿಗಳನ್ನು ಹಸಿ ರೂಪದಲ್ಲಿ ತಗೊಳ್ಳುವಂಥದ್ದು, ನೀರಿನ ಅಂಶ ಜಾಸ್ತಿ ತಗೊಳ್ಳುವಂಥದ್ದು, ಮತ್ತು ಎಕ್ಸರ್ಸೈಸನ್ನು ಮಾಡುವಂಥದ್ದು, ಎಸ್ಪೆಷಲಿ ಯೋಗ ಆಸನಗಳನ್ನು, ಪ್ರಾಣಾಯಾಮವನ್ನು ಮತ್ತು ಸೂರ್ಯ ನಮಸ್ಕಾರವನ್ನು ಇವುಗಳನ್ನೆಲ್ಲವನ್ನು ಮಾಡೋದರಿಂದ ಖಂಡಿತವಾಗಿ ಅವರಿಗೆ ಹೊಟ್ಟೆ ಭಾಗದಲ್ಲಿ ಏನು ಕೊಬ್ಬಿನಾಂಶ ಅಕ್ಯುಮುಲೇಷನ್ ಆಗಿದೆ ಅದನ್ನು ಖಂಡಿತವಾಗಿ ನಾವು ಒಂದು ನಾರ್ಮಲ್ ಸ್ಥಿತಿಗೆ ತರ್ಬೋದು. ಅದನ್ನು ಅವರು ಅಭ್ಯಾಸವನ್ನು ನಿಯಮಿತ ರೂಪದಲ್ಲಿ ಮಾಡ್ಕೊಂಡು ಬರಬೇಕಾಗ್ತದೆ. ಯಾಕೆಂತಂದರೆ 1 ತಿಂಗಳು 15 ದಿನ ಮಾಡಿ ಬಿಟ್ಟರೆ ಮತ್ತು ಯಥಾಸ್ಥಿತಿಗೆ ಹೋಗ್ತಾರೆ. ಹಾಗಾಗಿ ಶರೀರಕ್ಕೆ ನಾವು ಸಂಪೂರ್ಣವಾದಂಥ ಒಂದು ಅಭ್ಯಾಸವನ್ನು ಮಾಡಬೇಕು. ಅದೇ ಅಭ್ಯಾಸವನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇದರಿಂದ ಅವರಿಗೆ ಸಹಾಯ ಆಗ್ತದೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಈಗ ನಾವು ಮಾತಾಡ್ತೇವೆ ಏನಂತಂದರೆ, ಈ ನೀವು ಎಸ್ಪೆಷಲಿ ಹೇಳಿದರೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಬೇಗ ಶೇಖರಣೆ ಆಗೋ ಭಾಗ ಅಂತಂದರೆ ಹೊಟ್ಟೆ ಭಾಗ. ಇನ್ನು ಲೇಡೀಸ್ ವಿಷಯಕ್ಕೆ ಅಂತಂದರೆ ಸ್ವಲ್ಪ ಕಂಕುಳಲ್ಲಿ ಮತ್ತು ಈ ತೋಳುಗಳಲ್ಲಿ ಬೇಗ ಶೇಖರಣೆ ಆಗುತ್ತೆ. ಯಾಕೆ ಅದರ ಮೇಲ್ ಟು ಫೀಮೇಲ್ ಯಾವ ರೀತಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಈ ಒಂದು ಕೊಬ್ಬಿನ ಒಂದು ಶೇಖರಣೆ? ಇದರಲ್ಲಿ ರಕ್ತ ಸಂಚಾರದಲ್ಲಿ ಈ ಕೊಬ್ಬು ತೇಲ್ತಾ ಹೋಗುವಾಗ ಅದಕ್ಕೆ ಖಾಲಿ ಎಲ್ಲಿ ಜಾಗ ಕಾಣ್ತದೆ, ಸೊ ಆ ಜಾಗದಲ್ಲಿ ಹೋಗಿ ಕೂತ್ಕೊಳ್ತದೆ. ಎಸ್ಪೆಷಲಿ ಇದು ಬಿಲೋ ದ ಸ್ಕಿನ್. ಸೊ ಸ್ಕಿನ್ ಕೆಳಗಡೆ ಎಲ್ಲಿ ಜಾಗ ಸಿಗ್ತದೋ ಆಯಾಯ ಜಾಗಗಳಲ್ಲಿ ಅದು ಹೋಗಿ ಕೂತ್ಕೊಳ್ತದೆ. ಸೊ ಗಂಡಸರಲ್ಲಿ ಹೆಚ್ಚಿನದಾಗಿ ಹೊಟ್ಟೆ ಭಾಗದಲ್ಲಿ ಮತ್ತು ಲೇಡೀಸಿಗೆ ಬೇರೆ ಬೇರೆ ಭಾಗಗಳಲ್ಲಿ ಅದೆಲ್ಲನೂ ಹೋಗಿ ಕೂತ್ಕೊಳ್ಳುವಂಥದ್ದು ಆಗ್ತದೆ. ಇದಕ್ಕೆ ಇದೇ ಸ್ಪೆಸಿಫಿಕ್ ರೀಸನ್ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲಿ ಅದಕ್ಕೆ ಖಾಲಿ ಜಾಗ ಸಿಗ್ತದೆ ಅಲ್ಲಿ ಹೋಗಿ ಕೂತ್ಕೊಳ್ತದೆ. ಸಾಫ್ಟ್ ಮಸಲ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ತದೆ. ಮತ್ತೆ ತುಂಬಾ ಇನ್ನು ಹೆಚ್ಚಾಗ್ತಾ ಹೋದ್ರೆ ಲಿವರ್ ಮೇಲೂ ಕೂತ್ಕೊಳ್ತದೆ. ಸೊ ಅದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಸೊ ಅದರಿಂದಾಗಿ ಆ ಲಿವರ್ ಫಂಕ್ಷನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಂದು ಸತಿ ಕಣ್ಣಿನ ಇದರ ಮೇಲೆ ರೆಪ್ಪೆಗಳ ಮೇಲೂ ಸಹ ಈ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಏನಿದೆ ಅದು ಅಕ್ಯುಮುಲೇಷನ್ ಆಗ್ಬೋದು. ಅದು ಒಂದು ಲಕ್ಷಣ ನಾವು ನೋಡಿದ ತಕ್ಷಣ ನೋಡುವಂತ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಕೋಲಾರಿಂದ ಮಾತಾಡ್ತಾ ಇರೋದು. ಹೇಳಿಮ್ಮ. ಅದೇ ನನ್ನ ಹಸ್ಬೆಂಡ್ಗೆ ಸ್ಟೆಂಟ್ ಹಾಕಿದ್ದಾರೆ ಮೇಡಮ್. 3 ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೊಬೇಕಿತ್ತು, ಹೆಂಗಿರ್ಬೇಕು ಏನು ಅಂತ ಮೇಡಮ್. ಸರಿ, ಡಾಕ್ಟರ್ ಹತ್ರ ಮಾತನಾಡಿ. ಹೇಳಿ. ನಮಸ್ತೆ.
ಸೊ ಈಗ ಅದೇ ನನ್ನ ಹಸ್ಬೆಂಡ್ಗೆ 3 ಸ್ಟೆಂಟ್ ಹಾಕಿದ್ದಾರೆ ಸರ್. ಹಾಂ ಇದರಿಂದ ಯಾವ ತರ ಇರಬೇಕು ಏನು ಅವರು ಅಂತ ಕೇಳಕ್ ಫೋನ್ ಮಾಡಿದೆ ಸರ್. ಹಾಂ ನೋಡಿ, ಆಹಾರದಲ್ಲಿ ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಆಹಾರದ ಕ್ರಮವನ್ನು ಖಂಡಿತವಾಗಿ ಅವರು ಬದಲಾವಣೆಯನ್ನು ಮಾಡಿಕೊಳ್ಬೋದು. ಈ ಸ್ಟಂಟ್ ಹಾಕಿದ್ರೂ ಸಹ ಅವರು ಆಹಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರೆ, ಈ ಹಣ್ಣಿನ ರಸಗಳನ್ನು ತಗೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ರೀತಿಯ ತರಕಾರಿ ರಸಗಳನ್ನು ತಗೊಳ್ಳುವಂಥದ್ದು, ನಾರಿನ ಅಂಶ ಹೆಚ್ಚು ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಳುವಂಥದ್ದು, ಈ ಕೊಬ್ಬಿನ ಅಂಶ ಇರುವಂಥ ಪದಾರ್ಥಗಳನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡುವಂಥದ್ದು, ಬೇಕರಿ ಪ್ರಾಡಕ್ಟ್ಸನ್ನು ಅವಾಯ್ಡ್ ಮಾಡುವಂಥದ್ದು, ಮತ್ತು ನೀರಿನ ಅಂಶವನ್ನು ಡಾಕ್ಟರ್ ಸಲಹೆಯಂತೆ ತಗೊಳ್ಳುವಂಥದ್ದು. ಯಾಕೆಂದರೆ ಅವರಿಗೆ ಹಾರ್ಟ್ ಸ್ಟಂಟ್ ಹಾಕಿರೋದ್ರಿಂದ ಅದನ್ನು ಒಂದು ಸಲಹೆ ಪ್ರಕಾರ ಮಾಡಿಕೊಳ್ಬೇಕಾಗ್ತದೆ. ಅದರ ಜೊತೆಗೆ ನಾರಿನ ಅಂಶ ಹೆಚ್ಚು ಇರುವಂಥದ್ದು ಮತ್ತು ಸ್ವಲ್ಪ ಒಣ ಹಣ್ಣುಗಳನ್ನು ತಗೊಳ್ಳುವಂಥದ್ದು ಇವರಿಗೆ ಖಂಡಿತ ಸಹಾಯ ಆಗ್ತದೆ. ಜೊತೆಗೆ ಕೆಲವೊಂದು ಆಸನ ಪ್ರಾಣಾಯಾಮವನ್ನು ಮಾಡ್ಬೋದು. ಎಲ್ಲ ಆಸನಗಳನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ, ತುಂಬ ರಿಗರಸ್ ಎಕ್ಸರ್ಸೈಸನ್ನು ಸಹ ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಹೃದಯದ ಮೇಲೆ ಒತ್ತಡ ಬೀಳಬಾರ್ದು. ಆದರೆ ಯೋಗಾಸನ ಅನ್ನುವಂಥದ್ದು ಖಂಡಿತವಾಗಿ ಇವರಿಗೆ ಸಹಾಯ ಮಾಡ್ತದೆ. ಅದನ್ನು ಅವರು ಯಾವುದಾದ್ರೂ ಒಬ್ಬ ತಜ್ಞರಿಂದ ಕಲಿತ್ಕೊಂಡು ಅವರಿಗೆ ಅನುಗುಣವಾದಂಥ ಆಸನಗಳನ್ನು ಪ್ರಾಣಾಯಾಮವನ್ನು ಮಾಡೋದರಿಂದ ಖಂಡಿತವಾಗಿ ಈ ಯೋಗಾಸನದಲ್ಲಿ ನಾವು ನೋಡಿದ್ದೇವೆ, ಈ ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಅಂತ ಏನು ಹೇಳ್ತೇವೆ, ಅಂದರೆ ಹೃದಯಕ್ಕೆ ಒಂದು ಅಡಿಷನಲ್ ವೆಸಲ್ಸ್, ಬ್ಲಡ್ ವೆಸಲ್ಸ್ ಕ್ರಿಯೇಟ್ ಆಗ್ತದೆ. ಆವಾಗ ಹೃದಯದ ಒಂದು ಶಕ್ತಿ ಏನಿದೆ, ಕಾರ್ಯಕ್ಷಮತೆ ಏನಿದೆ, ಅದು ಜಾಸ್ತಿ ಆಗ್ತದೆ. ಅದು ಯೋಗಾಸನದಿಂದ ಸಾಧ್ಯ ಅಂತೇಳಿ ಪ್ರೂವ್ ಆಗಿದೆ. ಅದನ್ನು ಅವರು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಆವಾಗ ಅವರಿಗೆ ಖಂಡಿತವಾಗಿ ಸಹಾಯ ಆಗ್ತದೆ. ಅದನ್ನು ಮಾಡಬೇಕು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಂ ಸರ್, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮಲ್ಲಿ ಬರುವಂಥ ಪೇಷಂಟ್ಸ್ಗಳು ನೀವು ಕೇಳಿರಬಹುದು, ಆಲ್ಮಂಡ್ಸ್, ಡ್ರೈ ಫ್ರೂಟ್ಸ್ ಅಂದರೆ ಸ್ವಲ್ಪ ಭಯ ಬೀಳ್ತಾರೆ. ಯಾಕಂದರೆ ನಾನು ಡ್ರೈ ಫ್ರೂಟ್ಸ್, ಆಲ್ಮಂಡ್ಸ್, ಎಸ್ಪೆಷಲಿ ವಾಲ್ನಟ್ಸ್, ಪಿಸ್ತಾ, ಈ ಒಂದು ಕ್ಯಾಶ್ಯೂ ಇದನ್ನೆಲ್ಲ ತಿಂದರೆ ಈ ತೂಕ ದಪ್ಪ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಿಮ್ಮ ಒಂದು ಪ್ರಕಾರ ಈ ಬಾದಾಮಿ ತಿನ್ನೋದು ಹಾಗೆ ವಾಲ್ನಟ್ಸ್ ತಿನ್ನೋದು ಉತ್ತಮನಾ ಅಥವಾ ಬೇಡ? ಖಂಡಿತ ಮಾಡರೇಟ್ ಕ್ವಾಂಟಿಟಿನಲ್ಲಿ ಇದನ್ನು ತಗೊಳ್ಬೋದು. ಒಂದು ರೀತಿಯ ಡಯಟ್ ಇದೆ, ಆ ಇದರಲ್ಲಿ ಲೋ ಕ್ಯಾಲರಿ ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಕಿಟೋಜೆನಿಕ್ ಡಯಟ್ ಅಂತ ಹೇಳ್ತೇವೆ. ಅಂದರೆ ಈ ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥದ್ದು, ಫ್ಯಾಟ್ ಅಂಶ ಜಾಸ್ತಿ ಇರುವಂಥದ್ದು. ಅಂದರೆ ಫ್ಯಾಟ್ಸ್ ಅಂತ ಹೇಳಿದರೆ ಅದು ಒಳ್ಳೆಯ ಫ್ಯಾಟ್ಸ್ ಇದೆ, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ ಈ ವಾಲ್ನಟ್ಸ್ ಅಲ್ಲಿ ಮತ್ತೆ ಬಾದಾಮಿನಲ್ಲಿ, ಈ ಡ್ರೈ ಫ್ರೂಟ್ಸ್ನಲ್ಲ. ಮತ್ತು ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರ್ತದೆ. ಅವುಗಳಿಂದ ಶರೀರಕ್ಕೆ ಈ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚು ಸಿಗೋದ್ರಿಂದ ಶರೀರದಲ್ಲಿ ಹೃದಯ ಮತ್ತು ಲಿವರ್ ಎಲ್ಲವೂ ಸಹ ಚೆನ್ನಾಗಿ ಕೆಲಸ ಮಾಡ್ತದೆ. ಸರಿ ಡಾಕ್ಟರ್, ಹಾಗಾದರೆ ಈ ಡ್ರೈ ಫ್ರೂಟ್ಸ್ ಆದರೂ ಪರವಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀವು ಸೇವನೆ ಮಾಡಿದರೆ ಬಾದಾಮಿ ಹಾಗೂ ವಾಲ್ನಟ್ಸಲ್ಲಿ ಸಿಗುವಂಥ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ನಮ್ಮ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಆಯುಷ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಬೇಗ ವಾಪಸ್ ಆಗ್ತೀವಿ, ಕಾಯ್ತಾ ಇರಿ.